ಅವನು ನಮ್ಮ ತೋಟದ ಕೆಲಸಕ್ಕೆಂದು ಬಂದಿದ್ದ. ಆದ್ರೆ ತೋಟದ ಕೆಲಸ ಮಾಡೋದ್ರೊಂದಿಗೆ ಇನ್ನೇನೋ ಮಾಡಿದ. ಗೆಳೆಯರೇ, ನನ್ನ ಹೆಸರು ಭಾವನಾ. ನಾನು ಕಲಬುರ್ಗಿ ಸೈಡದವಳು. ಮದುವೆ ಆಗಿ 7 ವರ್ಷಗಳು ಕಳೆದರೂ ಇನ್ನೂ ನನ್ನ ಹೊಟ್ಟೆ ಉಬ್ಬಲಿಲ್ಲ. ಅಂದರೆ ನನ್ನ ಗಂಡ ಆ ವಿಷಯದಲ್ಲಿ ಸ್ವಲ್ಪ ಹಿಂದೆ. ಹಾಗಾಗಿ ನಮ್ಮದು 100 ಎಕರೆ ಜಮೀನು. ನಮ್ಮ ಹೊಲದಲ್ಲಿ ಕಬ್ಬು, ಬಿಳಿಜೋಳ, ಬಾಳೆ, ಹತ್ತಿ, ತೊಗರಿ ಬೆಳಿತೀವಿ. ಜಾಸ್ತಿ ಅಂದರೆ ತೊಗರಿ ಬೆಳೆನೇ ಬೆಳಿತೀವಿ. ಯಾಕಂದ್ರೆ ಮೊದಲೇ ನಮ್ಮದು ತೊಗರಿ ನಾಡು ಎಂದೇ ಹೆಸರುವಾಸಿಯಾಗಿದೆ ಗೆಳೆಯರೇ. ಹಾಗಾಗಿ ಮನೆಯಲ್ಲಿ 4 ಜೊತೆ ಎತ್ತುಗಳು, ಅಂದ್ರೆ 8 ಎತ್ತುಗಳು. ಮನೆಯಲ್ಲಿ ನಾನು, ನನ್ನ ಪತಿದೇವ ಮಾತ್ರ ಇರುತ್ತಿದ್ದವು ಫ್ರೆಂಡ್ರ. ತೊಗರಿ ಸೀಸನ್ದೊಳಗೆ ನಮ್ಮಿಬ್ಬರಿಗೆ ಆ ಎಲ್ಲ ಕೆಲಸವನ್ನು ನಿಭಾಯಿಸೋದು ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಎತ್ತುಗಳನ್ನ ಪಾಲನೆ ಮಾಡೋಕೆಂತ ಒಬ್ಬ ಬಸವರಾಜ ಅಂತ ನಮ್ಮ ಮನೆ ಕೆಲಸಕ್ಕೆ ಬಂದನು. ನೋಡೋಕೆ ಹೀರೋ ತರ ಇದ್ದ. ಒಳ್ಳೆ ವ್ಯಕ್ತಿ. ಇನ್ನೂ ಮದುವೆ ಆಗಿರಲಿಲ್ಲ. ಮನೆಯಲ್ಲಿ ತುಂಬಾ ಬಡತನ ಇತ್ತು ಅನಿಸುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಗೆಳೆಯಲೆ. ನನ್ನ ಗಂಡ ಕೂಡ ಸ್ವಂತ ತಮ್ಮನ ತರ ನೋಡಿಕೊಳ್ಳುತ್ತಿದ್ದರು. ಆದರೆ ಬಸವರಾಜ ಒಳ್ಳೆಯವನು. ಬಸವರಾಜನ ಆ ತಮ್ಮ, ನನ್ನ ಆ ತಂಗಿ ಮೇಲೆ ಆಸೆ ಇಟ್ಟಿದ್ದ ಯಾವಾಗಲೂ. ಬಸವರಾಜ ನನ್ನ ಜೊತೆ ಮಾತಾಡೋ ಮಾತಿನಲ್ಲಿ ಬೇರೆ ರೀತಿನೇ ಇರುತ್ತಿತ್ತು. ನಿಜ ಹೇಳಬೇಕು ಅಂದರೆ ನನ್ನ ಆ ತಂಗಿಗೂ ಬಸವರಾಜನ ತಮ್ಮನ ಭೇಟಿ ಆಗಬೇಕಂತ ಕಾಯುತ್ತಿದ್ದಳು ಗೆಳೆಯರೇ. ಒಮ್ಮೆ ನನ್ನ ಗಂಡ ತೊಗರಿ ಮಾರೋದಕ್ಕೆ ಸೀಟಿಗೆ ಹೋಗಿದ್ರು. ಆದರೆ ಅವರು ಮರಳಿ ಬರೋದಕ್ಕೆ 2 ದಿನಗಳು ಬೇಕಿತ್ತು. ನನ್ನ ಗಂಡ ಹೋಗುವಾಗ ಮನೆ ಕಡೆ ಹುಷಾರು ಅಂತ ಹೇಳಿ ಹೋಗಿದ್ದರು. ಆ ದಿನ ಸಂಜೆ ಹೊತ್ತಿಗೆ ನಾನು ಬಸವರಾಜ ಊಟ ಮಾಡಿದ ಮೇಲೆ ಬಸವರಾಜ ಹೊರಗೆ ಅಂಗಳದಲ್ಲಿ ಮಲಗಿದ್ದರು. ನಾನು ಒಳಗಡೆ ಮಲಕೊಂಡಿದ್ದೆ ಗೆಳೆಯರೇ. ಆದರೆ ನನಗೆ ನನ್ನ ಆ ತಂಗಿ ಕಾಟ ಹೆಚ್ಚಾಗಿತ್ತು. ಎಷ್ಟೇ ತುರಿಸಿದ್ರು ಮತ್ತೆ ಮತ್ತೆ ಬಸವರಾಜನ ಆ ತಮ್ಮನನ್ನು ನೆನಪಿಸುತ್ತಿದ್ದಳು. ಹಾಗಾಗಿ ನಾನು ಹೊರಗಡೆ ಹೋಗಿ ಬಸವರಾಜನಿಗೆ ಹೇಳಿದೆ. ಅಲ್ಲಿಂದ ನನ್ನ ಗಂಡ ತೊಗರಿ ಮಾರಿ ಮನೆಗೆ ಬರುವ ತನಕ ಬಸವರಾಜನ ಆ ತಮ್ಮ, ನನ್ನ ಆ ತಂಗಿ ಇಬ್ಬರೂ ಆಟ ಆಡಿದರು. ಈಗ ನನ್ನನ್ನು ಮುಂದೆ ಉಬ್ಬಿದ ಕಾಣುವಂತೆ ಆಗಿದೆ ಗೆಳೆಯರೇ. ಬೇಗನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.